ಆತ್ಮೀಯತೆ, ಅಧ್ಯಯನಶೀಲತೆ, ಸಾಧನಶೀಲತೆಯ ಮೂಲಕ ಸಮಾಜಕ್ಕಾಗಿ ಬದುಕಿದವರು ನಕ್ಷತ್ರದಂತೆ ಮಿನುಗುತ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಕೊಡುಗೆಗಳನ್ನು ನೀಡುತ್ತಾ ಬಂದವರು ಸವಣೂರು ಕೆ ಸೀತಾರಾಮರಾಯನಂತವರು ಸಮಾಜಕ್ಕೆ ದಿಗ್ದರ್ಶನ ಮಾಡುವವರು ಎಂದು ದಕ್ಷಿಣ ಕನ್ನಡ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಹೇಳಿದರು. ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ 17ನೇ ಶಾಖೆಯನ್ನು ಶನಿವಾರ ಈಶ್ವರಮಂಗಲದಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಣ್ಣ ಗ್ರಾಮ ಸವಣೂರಿನಲ್ಲಿ ಶಿಕ್ಷಣ, ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿ ಗುರುತಿಸುವಂತೆ ಮಾಡಿದ ಸೀತಾರಾಮರೈ ಅವರ ದೂರದೃಷ್ಟಿಯಿಂದ ಊರು ಬೆಳೆಯುತ್ತದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಜನ್ಧನ್ ಖಾತೆ ಜಾರಿಗೊಳಿಸುವ ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 80% ಜನರಲ್ಲಿ ಬ್ಯಾಂಕ್ ಖಾತೆ ಇರುವುದಕ್ಕೆ ಸಹಕಾರಿ ಸಂಘಗಳು ಕಾರಣ. ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರ ರಂಗದ ಕಾಶಿಯಾಗಿದೆ. ಸಾಮಾನ್ಯ ಜನರು ಬ್ಯಾಂಕ್ಗಳಿಗೆ ಹೋಗುವಂತೆ ಮಾಡಿದ ಶ್ರೇಯಸ್ಸು ಜನಾರ್ದನ್ ಪೂಜಾರಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂದರೆ. ಸಾಮಾನ್ಯ ಜನರಿಗೆ ಆರ್ಥಿಕ ಶಿಕ್ಷಣ ನೀಡುವುದು ಸಹಕಾರಿ ಸಂಘಗಳು. ಸಾಮಾನ್ಯ ಜನರಿಗೂ ಉದ್ಯೋಗ ಕೊಡುವಲ್ಲಿ ಕೋಆಪರೇಟಿವ್ ಸೊಸೈಟಿಗಳು ಕಾರಣವಾಗಿದೆ ಎಂದರು. ಭೂಮಂಡಲದ ಅಧ್ಯಯನವನ್ನು ಮಾಡಿದಾಗ ನನಗೆ ಕಂಡುಹಿಡತಕ್ಕಂಥದ್ದು ಏನು ಕೇಳಿದರೆ, 500-600 ಕೋಟಿ ಜನ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಬಾಳಿದ್ದಾರೆ, ಹೆಂಡತಿ ಮಕ್ಕಳು ಅಂತ ಸತ್ತು ಹೋಗಿದ್ದಾರೆ. ಆದರೆ ನಕ್ಷತ್ರಗಳಾದವರನ್ನು ಹುಡುಕಿದಾಗ 2-3 ಮಾತ್ರ ನಕ್ಷತ್ರಗಳು ಸಿಕ್ಕಿದ್ದಾವೆ. ಯಾರು ಸಾಧನೆಯನ್ನು ಮಾಡಿ ತನ್ನ ಸಾಧನಾಶೀಲತೆಯ ಮುಖಾಂತರ ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿ ಸಮಾಜ ಯಾರನ್ನು ಗುರುತಿಸುತ್ತೆ, ಸಮಾಜಕ್ಕಾಗಿ ಯಾರು ಬದುಕ್ತಾನೆ ಅವ ನಕ್ಷತ್ರ ಅಂತ ಹೇಳ್ತಾನೆ. ಆ ನಂತರ ನಾನು ನಕ್ಷತ್ರ ಸಿಗದೇ ಇದ್ದಾಗ ಹೆಜ್ಜೆಯ ಗುರುತನ್ನಾದರೂ ಇಟ್ಟು ಹೋದವರು ಅಂತ ಎಷ್ಟು ಹುಡುಕಿದಾಗ 60 ಜನ ಸಿಕ್ಕಿದ್ರು, 50-60 ಜನ ಸಿಕ್ಕಿದ್ರು. ಹಾಗಿದ್ರೆ ಹೆಜ್ಜೆಯ ಗುರುತನ್ನು ಬಿಟ್ಟು ಹೋದವರು ಕಡಿಮೆ ಆಗಿದೆ. ಹಾಗಾಗಿ ಯಾರು ಸಾಧನಾಶೀಲತೆಯ ತುದಿಗೆ ಏರ್ತಾರೆ, ಸಮಾಜದಲ್ಲಿ ತನ್ನ ಹೃದಯದಲ್ಲಿ ಆ ಸಮಾಜವನ್ನು ಪ್ರೀತಿ ಮಾಡ್ತಾರೆ, ತನ್ನ ಬದುಕಿನ ನಂತರವೂ ಸಮಾಜಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ದಿಗ್ದರ್ಶನವನ್ನು ಕೊಡ್ತಾರೆ, ಅಂತಹ ಸಾಧಕನಾಗ್ತಾನೆ. ಅಂತಹ ಸಾಧನೆ, ಅಂತಹ ನಕ್ಷತ್ರ ಸವಣೂರಿನಲ್ಲಿದ್ದರೆ ಅದು ಸೀತಾರಾಮಣ್ಣ ಅಂತ ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ. ತನ್ನ ಎಲ್ಲ ಸಾಧನೆಗಳ ಮೇಲೆ ಇವತ್ತು ಸವಣೂರನ್ನು ಬೆಳೆಸಿದ್ದಾರೆ. ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನನ್ಯ ಅಚ್ಯುತ ಮೋಡೆತಾಯ ಮಾತನಾಡಿ, ಸಹಕಾರದ ಆಗುಹೋಗುಗಳನ್ನು ತಿಳಿದುಕೊಂಡಿರುವ ಸೀತಾರಾಮರೈ ಅವರ ಆದರ್ಶ ಸೊಸೈಟಿ ಹೆಸರಿಗೆ ಅನ್ವರ್ಥನಾಮವಾಗಿದೆ. ದೇಶದಲ್ಲೇ ಒಂದೇ ರೀತಿಯ ಸಹಕಾರಿ ಬೈಲಾ ಸಾಫ್ಟ್ವೇರ್ ಅಳವಡಿಕೆ ಮಾಡುವ ಮೂಲಕ ಸರ್ಕಾರದ ಮಾರ್ಗದರ್ಶನವು ಕ್ಷೇತ್ರಕ್ಕೆ ಲಭಿಸುತ್ತಿದೆ ಎಂದರು. ಗಳಲ್ಲಿ ಕೂಡ ಅತ್ಯಂತ ಅಚ್ಚುಕಟ್ಟು ಇರುವಂತಹ ವ್ಯವಸ್ಥೆಯಲ್ಲಿ ಅವರು ಆರಂಭದ ದಿವಸಗಳಲ್ಲಿ ಮಾಡಿಕೊಂಡು ಬಂದವರು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿ ಸೇರಿದ್ರಿಂದ ಅದೇ ಹಿನ್ನೆಲೆಯಲ್ಲಿ ಇರ್ಬೋದು, ಸಹಕಾರದ ಎಲ್ಲ ಆಗುಹೋಗುಗಳು ಅವರಿಗೆ ಗೊತ್ತಿದೆ. ಹಾಗೆ ನಮಗೆ ಒಂದು ರೀತಿಯಲ್ಲಿ, ನಾನಾಗ ಸ್ವಲ್ಪ ಸಣ್ಣ ಪ್ರಾಯದವ, ನಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಟ್ಟವರು. ಆನಂತರ ಮತ್ತೊಬ್ಬನ ಈ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಒಂದು ಹೆಸರು ಇಟ್ಟದ್ದು ಕೂಡ ಅದು ಸರಿಯಾದ ರೀತಿಯಲ್ಲಿ ಅನ್ವರ್ಥ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ಆ ಸಂದರ್ಭದಲ್ಲಿ ಸೌಹಾರ್ದ ಕಾಯಿದೆ ಬಂತು 2002 ಇಸವಿಯ ಸಂದರ್ಭದಲ್ಲಿ. ಹಾಗೆ ಅವರು ಮಾತಾಡುವಾಗ ಹೇಳಿದೆ ನಾನು. ಆಗ ನಾನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕರ ಮಾರಾಟ ಸಂಘದ SKSMSನ ಉಪಾಧ್ಯಕ್ಷ ಇದ್ದೆ. ಹಾಗೆ ಹೀಗೆ ಮಾತಾಡಿದೆ, ಸೀತಣ್ಣ ಈ ದಾಯಿ ಹಾಕಿ ಪೋತಾರೆ ಈ ಸೌಹಾರ್ದ ಸಹಕಾರಿ ಬತ್ತಂಡ 5 ಮಂತ್ ತೊಳ್ಳಿಯಾಡತ್ತ. ಸೌಹಾರ್ದ ಸಹಕಾರಿ ಅಂತ ಹೇಳಿದರೆ ಸ್ವಲ್ಪ ನಮಗೆ ಹೆಚ್ಚು ಅವಕಾಶಗಳಿರುವಂಥದ್ದು, ನಮಗೆ ಸ್ವತಂತ್ರಗಳು ಜಾಸ್ತಿ ಇರುವಂಥದ್ದು, ಇದರಲ್ಲಿ ಸ್ವಲ್ಪ ಸರ್ಕಾರದ ಹಸ್ತಕ್ಷೇಪ ಇರುವಂಥ ಒಂದು ವ್ಯವಸ್ಥೆ. ಪ್ರಥಮ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್ ರೈ ಬಾಲ್ಯುಟ್ಟು, ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ ಸಹಕಾರಿ ಕ್ಷೇತ್ರದಲ್ಲಿ ಸಾಧಿಸುವ ಪ್ರಗತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಅಧ್ಯಕ್ಷ ಸಹಕಾರ ರತ್ನ ಸವಣೂರು ಕೆ ಸೀತಾರಾಮರೈ, ನಾನು 58 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. 2002ರಲ್ಲಿ ಆರಂಭಗೊಂಡ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ ಆರಂಭದಿಂದಲೇ ನಿರಂತರ ಸದಸ್ಯರಿಗೆ ಡಿವಿಡೆಂಟ್ ನೀಡಿಕೊಂಡು ಸಾಧನೆ ಮಾಡಿದೆ. ಬೇರೆ ಜಿಲ್ಲೆಗಳಿಗೆ ಶಾಖೆಗಳ ವಿಸ್ತರಣೆ ಜೊತೆಗೆ 6 ಕೋಟಿ ವೆಚ್ಚದಲ್ಲಿ ಸವಣೂರಿನಲ್ಲಿ ಮುಖ್ಯ ಕಚೇರಿ ಕಟ್ಟಡ ನಿರ್ಮಾಣಗೊಳ್ಳುತ್ತಿದ್ದು ಮುಂದಿನ ಮಾರ್ಚ್ ತಿಂಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದರು. ಹೆಚ್ಚಿನ ಜನರಿಗೆ ಗೊತ್ತಿರುವುದಿಲ್ಲ, ನಾನು ಸುಮಾರು 58 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ನನ್ನ ಒಂದು ಅನುಭವದ ನೆಲೆಯಲ್ಲಿ ಈ ಸಹಕಾರಿ ಕ್ಷೇತ್ರವನ್ನು ನಾನು ಹುಟ್ಟು ಹಾಕಿದ್ದು. ಈ ನನ್ನ ಸಹಕಾರಿ ಸಂಘದ ವಿಶೇಷತೆಗಳು ಏನು ಅಂತ ಹೇಳುವುದು ನನ್ನ ನಳಿನ್ ಕುಮಾರ್ ಅವತ್ತು ನಾನು ಹೇಳುವಂಥದ್ದು. ಆವತ್ತು 2002ನೇ ಇಸ್ವಿಯಿಂದ ಇವತ್ತಿನವರೆಗೆ ಸಂಸ್ಥೆ ಲಾಭದಲ್ಲಿ ನಡೆಯುವಂಥದ್ದು, ಅಲ್ಲಿಂದ ಇವತ್ತಿನವರೆಗೆ ಆಡಿಟಿನಲ್ಲಿ A ಕ್ಲಾಸ್ನಲ್ಲಿ ನಡೆಯುವಂಥದ್ದು, ಅಲ್ಲಿಂದ 23 ವರ್ಷಗಳಿಂದ 10%ಗಿಂತ ಮೇಲೆ ಡಿವಿಡೆಂಡ್ ಕೊಡತಕ್ಕಂಥದ್ದು,
ಈಗ ಮೊನ್ನೆ 25ನೇ ತಾರೀಕಿಗೆ 17% ಡಿವಿಡೆಂಡ್ ಕೊಟ್ಟಿದ್ದೇವೆ. ಈ ವರ್ಷ 18% ಕೊಡಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ ಅಂತ ಹೇಳೋದು ನಿಮ್ಮ ಗಮನಕ್ಕೆ. ಅದಲ್ಲದೆ ಎಲ್ಲರಿಗೆ ನಮ್ಮ ಹೆಚ್ಚಿನವರಿಗೆಲ್ಲ ಇದರ ಬಗ್ಗೆ ತಿಳುವಳಿಕೆ ಬಹಳ ಕಡಿಮೆ. ಅದರ ಒಟ್ಟಿಗೆ ಈಗ ಕೇಂದ್ರ ಸರ್ಕಾರ ಕೂಡ ಮುಂಚೆದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರ ಸಹಕಾರಿ ಕ್ಷೇತ್ರ ಅಂತ ಹೇಳುವಂಥದ್ದು. ಈಗ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಸಹಕಾರಿ ಮಂತ್ರಿಗಳಾದ ಶಾ ಸಾಹೇಬರು ಇದನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಸಹಕಾರಿ ಸಂಘವನ್ನು ವಿಸ್ತರಣೆ ಮಾಡಿ ಸುಮಾರು ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ 38% ಪಾಲನ್ನು ನಾವು ಸಹಕಾರಿ ಕ್ಷೇತ್ರದವರು ನಿರ್ವಹಿಸ್ತೇವೆ. ಸಂಘದ ಸಿಬ್ಬಂದಿಯಾಗಿದ್ದುಕೊಂಡು ಪಟ್ನಾದಲ್ಲಿ ನಡೆದ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಭಾರತ ರಾಷ್ಟ್ರೀಯ ತಂಡದ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿದ ಸಾಧನೆ ಮಾಡಿರುವ ಜಯಲಕ್ಷ್ಮಿ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಏಷ್ಯಾದ ಏಷ್ಯನ್ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಶ್ರಯದಲ್ಲಿ ಬಿಹಾರ ಪಾಟ್ನಾದಲ್ಲಿ ನಡೆದ ದಕ್ಷಿಣ ಏಷ್ಯಾ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಜಯಲಕ್ಷ್ಮಿ ಅವರು ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿ ಶ್ರೀಲಂಕಾ ತಂಡವನ್ನು ಸೋಲಿಸಿ ಪ್ರಥಮ ಸ್ಥಾನಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ನಿಧನ ಹೊಂದಿದ ಸಂಘದ ಸುಳ್ಯ ಶಾಖೆಯ ಸಿಬ್ಬಂದಿಗೆ ಮೌನ ಪ್ರಾರ್ಥನೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಿರ್ದೇಶಕರಾದ ಅಶ್ವಿನ್ ಎಲ್ ಶೆಟ್ಟಿ, ಜಯರಾಮ್ ಭಂಡಾರಿ ನುಣಾಲು, ಜಯಪ್ರಕಾಶ್ ರೈ, ರವಿಚಂದ್ರನಾಥ್ ಶೆಟ್ಟಿ ಕೆನ್ಯಾ, ಬಾಪು ಸಾಹೇಬ್, ರಶ್ಮಿ ಎಸ್ ರೈ, ವಿವಿ ನಾರಾಯಣ್ ಭಟ್, ಸಹಾಯಕ ಮಹಾಪ್ರಬಂಧಕ ಸುಧಾನ್ ರಾಜ್ ಶೆಟ್ಟಿ ಅತಿಥಿಗಳನ್ನು ಗೌರವಿಸಿದರು. ಪುತ್ತೂರು ಮಾಜಿ ಶಾಸಕ ಸಂಜೀವ್ ಮಟ್ಟಂದೂರು, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕ ಎಸ್ ಬಿ ಜಯರಾಮ್ ರೈ ಬಳ್ಳಜ್ಜ, ಮುಡ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಫೌಜಿಯಾ ಇಬ್ರಾಹಿಂ ಕೆ, ಕಟ್ಟಡದ ಮಾಲಕ ಗಣೇಶ್ ರೈ, ಸಂಘದ ಉಪಾಧ್ಯಕ್ಷ ಎಸ್ ಸುಂದರ್ ರೈ ಸವಣೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಾಖೆಯ ವ್ಯವಸ್ಥಾಪಕಿ ರಕ್ಷಾ, ಮಹಾಪ್ರಬಂಧಕ ವಸಂತ ಜಾಲಾಡಿ, ಪಾಂಡೇಶ್ವರ ಶಾಖೆಯ ಪ್ರಭಾರ ವ್ಯವಸ್ಥಾಪಕಿ ಮಹಾಲಕ್ಷ್ಮಿ ಕೆ ಉಪಸ್ಥಿತರಿದ್ದರು. ಅನೀಶ್ ವಿ4 ನ್ಯೂಸ್ ಪುತ್ತೂರು.